ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಜೂನ್ ತಿಂಗಳ ಮೊದಲ ಭಾನುವಾರ ಅಂದರೆ ಇಂದು ಕ್ಯಾನ್ಸರ್ ಕಾಯಿಲೆಯಿಂದ ಗುಣಮುಖರಾಗಿ ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ, ಕ್ಯಾನ್ಸರ್ನಿಂದ ಗುಣಮುಖರಾದವರ ದಿನ. ಆತ್ಮವಿಶ್ವಾಸವೇ ಕ್ಯಾನ್ಸರ್ಗೆ ಮದ್ದು ಎಂಬ ದೃಢ ವಿಶ್ವಾಸದೊಂದಿಗೆ ಭಾರತ ಸೇರಿದಂತೆ ಒಟ್ಟು 5 ಖಂಡಗಳ 20 ದೇಶಗಳಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಆಚರಿಸಲಾಗುತ್ತಿದೆ. ಕ್ಯಾನ್ಸರ್ ರೋಗವನ್ನು ಧೈರ್ಯದಿಂದ ಎದುರಿಸಿ ಅದರಿಂದ ಯಶಸ್ವಿಯಾಗಿ ಹೊರಬಂದವರನ್ನು ಗೌರವಿಸಲು ಮತ್ತು ಅವರ ಪ್ರೇರಣಾದಾಯಿ ವೃತ್ತಾಂತಗಳ ಮೂಲಕ ಕ್ಯಾನ್ಸರ್ ಬಾಧಿತರಲ್ಲಿ ಆತ್ಮವಿಶ್ವಾಸ ಹಾಗೂ ಜನಜಾಗೃತಿ ಮೂಡಿಸುವ ಉದ್ದೇಶ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಹೊಂದಿದೆ. ಇಂದು ವಿಶ್ವ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ದಿನ. ಸ್ವಚ್ಛ ಇಂಧನ ಉತ್ತಮ ಜೀವನ ಧ್ಯೇಯದೊಂದಿಗೆ ಶುದ್ಧ, ಸುರಕ್ಷಿತ ಮತ್ತು ಅನುಕೂಲಕರ ಅಡುಗೆ ಇಂಧನವನ್ನು ಪ್ರತಿ ಮನೆ ಹತ್ತಿರ ತರುವ ಪ್ರಯತ್ನದ ಭಾಗವಾಗಿ ಎಲ್ಪಿಜಿ ದಿನಾಚರಣೆ. ದ್ರವ ಪೆಟ್ರೋಲಿಯಂ ಅನಿಲದ ಪ್ರಯೋಜನಗಳು, ಬಹುಮುಖತೆ ಮತ್ತು ಪರಿಸರ ಕೊಡುಗೆಗಳನ್ನು ಎತ್ತಿ ತೋರಿಸುವ 24 ಗಂಟೆಗಳ ಜಾಗತಿಕ ಜಾಗೃತಿ ಅಭಿಯಾನವಾಗಿದೆ. ವಿಶ್ವ ಎಲ್ಪಿಜಿ ದಿನಾಚರಣೆ ಹಿನ್ನೆಲೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಎಕ್ಸ್ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸುತ್ತಿದ್ದು, ಸಚಿವಾಲಯದಿಂದ ಕೈಗೊಳ್ಳಲಾದ ಕ್ರಮಗಳ ಕುರಿತು ಮಾಹಿತಿ ನೀಡಿದೆ. ಇಂದು ದೇಶಾದ್ಯಂತ 33,37,00,000ಕ್ಕೂ ಅಧಿಕ ಕುಟುಂಬಗಳು ಶುದ್ಧ ಇಂಧನ ಎಲ್ಪಿಜಿಯನ್ನು ಅಡುಗೆಗಾಗಿ ಬಳಸುತ್ತಿವೆ. ಆ ಪೈಕಿ 10,58,00,000 ಕುಟುಂಬಗಳು ಪ್ರಧಾನಮಂತ್ರಿ ಉಜ್ವಲಾ ಯೋಜನೆ ಪಿಎಂಯುವೈ ಫಲಾನುಭವಿಯಾಗಿವೆ. ಗ್ರಾಮೀಣ ಕುಟುಂಬಗಳು ವಿಶೇಷವಾಗಿ ಹೊಗೆ ಮುಕ್ತ ಅಡುಗೆ ಮನೆ ಮತ್ತು ಸುಧಾರಿತ ಆರೋಗ್ಯಪೂರ್ಣ ಜೀವನದ ಗುಣಮಟ್ಟವನ್ನು ಪಡೆದಿವೆ ಎಂದು ತಿಳಿಸಿದೆ. 25,607 ಎಲ್ಪಿಜಿ ವಿತರಕರ ಜಾಲ ಭಾರತದಾದ್ಯಂತ ಶುದ್ಧ ಅನಿಲ ಬಳಕೆ ವಿಸ್ತರಿಸುತ್ತಿದೆ ಮತ್ತು ಗ್ರಾಮೀಣ ಇಂಧನ ಸಂಪರ್ಕವನ್ನು ಬಲಪಡಿಸುತ್ತಿದೆ ಎಂದು ಶ್ಲಾಘಿಸಿದೆ. 14.2 ಕಿಲೋ ತೂಕದ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ನ ಬೆಲೆ 29 ರೂಪಾಯಿಯಷ್ಟು ಹೆಚ್ಚಳವಾಗಿದೆ. ಇಂದಿನಿಂದ ಹೊಸ ದರ ಜಾರಿಗೆ ಬಂದಿದೆ. ಸರಾಸರಿ 913 ರೂಪಾಯಿ ಇದ್ದ ದರ ಈಗ 942 ರೂಪಾಯಿಯಾಗಿದೆ. ಯಾದಗಿರಿ ರಾಯಚೂರು ಪ್ರಮುಖ ಸಂಪರ್ಕ ಮಾರ್ಗ ರಾಷ್ಟ್ರೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಯ ಯೋಜನಾ ವರದಿ ಸಿದ್ಧಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ ಎಂದು ಯಾದಗಿರಿ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ. ಕುಮಾರ್ ನಾಯಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆತ್ಮನಿರ್ಭರ ಭಾರತ ದ್ವಿದಳ ಧಾನ್ಯಗಳ ಮಿಷನ್ ಅಡಿ ರಾಯಚೂರು ತಾಲೂಕಿನ ಅರ್ಹ ರೈತರಿಗೆ ಉಚಿತ ಬೀಜದ ಕಿಟ್ ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಿಸಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಉಪನಿರ್ದೇಶಕ ನಯೀಂ ಹುಸೇನ್ ರಾಯಚೂರ್ ತಿಳಿಸಿದ್ದಾರೆ. ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಹೆಸರಾಂತ ವೈದ್ಯರಾಗಿರುವ ಡಾ. ಅವಿನಾಶ್ ಪ್ರಭು ಹಾಗೂ ಡಾ. ಮೃದುಲಾ ಪ್ರಭು ಅವರ ಸುಪುತ್ರ ಧಾರವಾಡದ ಅರ್ಜುನ್ ಪಿಯು ಸೈನ್ಸ್ ಕಾಲೇಜ್ ವಿದ್ಯಾರ್ಥಿ ಅನ್ಮೋಲ್ ಪ್ರಭು ಸಿಇಟಿ ರ್ಯಾಂಕಿಂಗ್ನಲ್ಲಿ ಬಿಎಸ್ಸಿ ಅಗ್ರಿ ವಿಭಾಗದಲ್ಲಿ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಹಾಗೂ ಇಂಜಿನಿಯರಿಂಗ್ನಲ್ಲಿ 16ನೇ ರ್ಯಾಂಕ್ ಪಡೆದಿದ್ದಾರೆ. ಸದ್ಯ ನೀಟ್ ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಾಧನೆಯ ಸಂತಸ ಹಂಚಿಕೊಂಡಿದ್ದಾರೆ. ಪ್ರಿಪರೇಷನ್ ನಾನು ಮೇಜರ್ಲಿ ಕಾಲೇಜ್ ಮೇಲೆ ಡಿಪೆಂಡೆಂಟ್ ಇದ್ದೆ. ನನ್ನ ಕಾಲೇಜ್ ಅರ್ಜುನ ಸೈನ್ಸ್ ಪಿ ಯು ಕಾಲೇಜ್ ಇಂದ ಟೀಚರ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಇದ್ದೆ. ನಾನು ನಂದು ಓದೋದ್ ಶೆಡ್ಯೂಲ್ ಅಂದ್ರೆ ಮಾರ್ನಿಂಗ್ 5 ಗಂಟೆ ಹಂಗೆ ಹೇಳ್ತಿದ್ದೆ. 3 ತಾಸಿನ 1 ಸೆಷನ್ ಓದ್ತಿದ್ದೆ ನಾನು. ಅದಾದ್ಮೇಲೆ ನಮ್ ಕಾಲೇಜ್ 9 to 5:30 ನಾ ಕಾಲೇಜ್ ನಾಗೆ ಇರ್ತಿದ್ದೆ. ರೆಗ್ಯುಲರ್ಲಿ ಕಾಲೇಜ್ ಅಟೆಂಡ್ ಮಾಡ್ತಿದ್ದೆ. 6 to 8 o'clock ಮತ್ತೊಂದು ಸೆಷನ್ ಓದ್ತಿದ್ದೆ ನಾನು. ಇನ್ ಅಡ್ವೈಸ್ ನಾ ಕೊಡೋದು ಇಷ್ಟಪಡ್ತೇನೆ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಬೇಕು. ಒಂದೇ ಸಬ್ಜೆಕ್ಟ್ ನಾಗೆ ಚಲೋ ಮಾಡಿ ಬೇರೆ ಸಬ್ಜೆಕ್ಟ್ ಚಲೋ ಆಗಿಲ್ಲ ಅಂದ್ರೆ ಓವರ್ ಆಲ್ ರ್ಯಾಂಕ್ ಮೇಲೆ ಅದು ತುಂಬಾ ಎಫೆಕ್ಟ್ ಆಗ್ತದೆ. ಎಲ್ಲಾ ಸಬ್ಜೆಕ್ಟ್ ಮೇಲೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಬೇಕು. ಅವರು ಜಾಸ್ತಿ ಸ್ಟ್ರೆಸ್ ತಗೋಬಾರ್ದು. ಎಷ್ಟು ಹಾರ್ಡ್ ವರ್ಕ್ ಮಾಡಿ ಡೆಡಿಕೇಶನ್ ನಿಮ್ ಪ್ರಿಪರೇಷನ್ ನಾಗ 2 ವರ್ಷ ತೋರಿಸ್ತೀರಿ ಅಷ್ಟೇ ನಿಮ್ ರಿಸಲ್ಟ್ ಸಿಗ್ತದೆ. ನನಗೆ ಮೆಡಿಕಲ್ ಸ್ಟ್ರೀಮ್ ನ ಹೋಗೋ ಇಂಟ್ರೆಸ್ಟ್ ಇದೆ. ನಾನೀಗ ಜೂನ್ 21 ಇರೋ ನೀಟ್ ಎಕ್ಸಾಮ್ ಗೆ ಪ್ರಿಪೇರ್ ಮಾಡತ್ತೀನಿ. ನಂದು ಪ್ರೀವಿಯಸ್ ನೀಟ್ ಎಕ್ಸಾಮ್ ನಾಗೆ 685 ಸ್ಕೋರ್ ಬರತ್ತಿತ್ತು. ಆದ್ರೆ ಈಗ ಕ್ಯಾನ್ಸಲ್ ಆಗಿದ್ದಕ್ಕೆ ಈಗ ರೀನೀಟ್ ಗೆ ಪ್ರಿಪೇರ್ ಮಾಡ. ಹೆಮ್ಮೆಯ ಕನ್ನಡಿಗ, ಮಾಜಿ ಉಪರಾಷ್ಟ್ರಪತಿ, ಹಂಗಾಮಿ ರಾಷ್ಟ್ರಪತಿ ಹಾಗೂ ಮುಖ್ಯಮಂತ್ರಿಯೂ ಆಗಿದ್ದ ಬಿಡಿ ಜತ್ತಿಯವರ ಪುಣ್ಯತಿಥಿ ಇಂದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್,
ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 PM.